ಕರಟಕ ಮತ್ತು ದಮನಕ ಎಂಬ ನರಿಗಳ ಕತೆ ಪಂಚತಂತ್ರದ ಮಿತ್ರಭೇದ ಎಂಬ ಅಧ್ಯಾಯದಲ್ಲಿ ಬರುತ್ತದೆ. ಎಲ್ಲ ಕನ್ನಡ ಬಾಂಧವರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಥೆನ ಶುರು ಮಾಡ್ತಿದ್ದೀನಿ. ಒಮ್ಮೆ ವರ್ಧಮಾನ ಎನ್ನುವ ವ್ಯಾಪಾರಿ ತನ್ನ ವಸ್ತುಗಳನ್ನು ಮಾರೋದಕ್ಕೆ ಹತ್ತಿರದ ನಗರಕ್ಕೆ ಹೋಗ್ತಿದ್ದನು. ದಾರಿ ಮಧ್ಯೆ ಅವನ ಸಂಜೀವಕ ಎನ್ನುವ ಎತ್ತಿನ ಕಾಲಿಗೆ ಏಟಾಗುತ್ತೆ. ಆ ಎತ್ತಿಗೆ ಮುಂದೆ ನಡೆಯೋದಕ್ಕೆ ಆಗಲ್ಲ. ಆ ವ್ಯಾಪಾರಿ ಸಂಜೀವಕನನ್ನು ಅಲ್ಲೇ ಬಿಟ್ಟು ಒಂದು ಎತ್ತಿನ ಬಂಡಿಯನ್ನಾಗಿಸಿ ಮುಂದೆ ಸಾಕ್ತಾನೆ. ಸಂಜೀವಕ ಎತ್ತಿಗೆ ತುಂಬ ಬೇಜಾರಾಯಿತು. ಆದರೆ ಆ ಎತ್ತಿಗೆ ತುಂಬ ಮೇವು ಸಿಕ್ತು ಮತ್ತು ಕುಡಿಯೋದಕ್ಕೆ ನೀರು ಸಿಕ್ತು ಮತ್ತು ತನ್ನ ಕೆಲಸದ ಹೊರೆಯಿಂದ ಮುಕ್ತವಾಯಿತು. ಈಗ ಆ ಎತ್ತು ಇದ್ದ ಸ್ಥಳದ ಸಮೀಪದಲ್ಲಿ ಪಿಂಗಳಕ ಎಂಬ ಹೆಸರಿನ ಸಿಂಹದ ಗುಹೆ ಕೂಡ ಇತ್ತು. ಆ ಸಿಂಹದ ಮಂತ್ರಿಗಳಾಗಿ ಕರಟಕ ಮತ್ತು ದಮನಕ ಇದ್ದರು. ಆದರೆ ಅವರು ಹಿಂದೆ ಮಾಡಿದ ಮೋಸಕ್ಕಾಗಿ ಕೆಲಸದಿಂದ ತೆಗೆದು ಹಾಕಿದ್ರು. ಹಿಂದೆ ಮಂತ್ರಿಯಾಗಿದ್ದಾಗ ಸಿಂಹ ಬೇಟೆಯಾಡಿ ಬಿಟ್ಟ ಆಹಾರ ಸಿಕ್ತಿತ್ತು. ಆದರೆ ಈಗ ಅಂಥ ಸುಖದ ಜೀವನ ಇಲ್ಲ. ಹಾಗಾಗಿ ಆ ಹುದ್ದೆನ ಮರಳಿ ಪಡೆಯುವುದಕ್ಕೋಸ್ಕರ ಆ ಎರಡು ನರಿಗಳು ಕಾಯ್ತಿದ್ವು. ಒಮ್ಮೆ ಸಂಜೀವಕ ಎತ್ತು ನೀರು ಕುಡಿಯೋಕೆ ಸರೋವರಕ್ಕೆ ಬಂದಾಗ ಪಿಂಗಳಕ ಸಿಂಹ ಅಲ್ಲೇ ಮುಂದೆ ದೂರದಲ್ಲಿ ಮಲಗಿತ್ತು. ಎತ್ತಿನ ಗುಟುಕು ಶಬ್ದ ಕೇಳಿ ಸಿಂಹ ಹೆದರಿತು. ಇದಾವುದೋ ದೊಡ್ಡ ಪ್ರಾಣಿ ಇರ್ಬೋದು ಅಂತ ತನ್ನ ಬಾಲವನ್ನು ಕಾಲುಗಳ ನಡುವೆ ಇಟ್ಟುಕೊಂಡು ಗುಹೆ ಕಡೆ ಸಾಕ್ತು. ಇದನ್ನು ಕರಟಕ ಮತ್ತು ದಮನಕ ನೋಡಿದ್ರು. ಏನು ವಿಚಾರ ಇರಬಹುದು, ಸಿಂಹ ಯಾಕೆ ಹೆದರ್ಕೊಂಡು ಓಡೋಯ್ತು ಅಂತ ಸಿಂಹದ ಬಳಿ ಕೇಳೋದಕ್ಕೆ ಬಂದರು. ಆಗ ಸಿಂಹಕ್ಕೆ ಈ ವಿಚಾರವನ್ನು ಕರಟಕ ಮತ್ತು ದಮನಕನಲ್ಲಿ ಹೇಳೋದಕ್ಕೆ ನಾಚಿಕೆ ಆಯಿತು. ಆದರೂ ಹೇಳಿತು. ಈಗ ಆ ನರಿಗಳು ಇದನ್ನು ಹೇಗಾದರೂ ಮಾಡಿ ತಮ್ಮ ಲಾಭಕ್ಕೆ ಬಳಸಿಕೊಳ್ಬೇಕು ಅಂತ ಯೋಚಿಸಿದ್ರು. ನಂತರ ಸಿಂಹದ ಬಳಿ ಹೇಳಿದರು, ಓ ಕಾಡಿನ ಒಡೆಯನೇ, ನಾವು ಎಂದೆಂದಿಗೂ ನಿನ್ನ ಸೇವೆಯಲ್ಲಿ ಇದ್ದೇವೆ. ಭಯಂಕರವಾದ ಶಬ್ದ ಮಾಡಿದ್ದು ಯಾರು ಎಂದು ಈ ಕೂಡಲೇ ತಿಳಿದು ಬರುತ್ತೇವೆ ಎಂದು ಹೇಳಿ ಹೊರಟು ಹೋದರು. ನರಿಗಳು ಅಲ್ಲಿನ ಸುತ್ತಮುತ್ತ ಹುಡುಕಿದಾಗ ಒಂದು ಎತ್ತು ಸಿಗುತ್ತೆ. ಆಗ ಆ ನರಿಗಳಿಗೆ ಅರ್ಥವಾಗುತ್ತೆ, ಇದೇ ಎತ್ತಿನ ಧ್ವನಿಗೆ ನಮ್ಮ ರಾಜರು ಭಯಪಟ್ಟಿದ್ದು ಅಂತ ಮತ್ತು ಮನಸ್ಸಿನಲ್ಲೇ ನಗ್ತಾರೆ ಮತ್ತು ಎತ್ತಿನ ಬಳಿ ಬಂದು ಅದರ ಪೂರ್ವಾಪರವನ್ನು ವಿಚಾರಿಸ್ತಾರೆ ಮತ್ತು ಪಿಸುಗುಡುತ್ತಾ ನರಿಗಳು ಆ ಎತ್ತಿನ ಬಳಿ ಹೇಳ್ತಾರೆ, ನಮ್ಮ ರಾಜರು ನಿಮ್ಮನ್ನು ನೋಡದ್ದು ನಿಮ್ಮ ಪುಣ್ಯ, ಇಲ್ಲ ಅಂದರೆ ನಿನ್ನನ್ನು ಕೊಂದು ತಿನ್ನುತ್ತಿದ್ರು ಅಂತ ಹೇಳ್ತು. ಕರಟಕ ಹೇಳ್ದ, ಚಿಂತೆ ಮಾಡಬೇಡ, ನಾಳೆ ನಿನ್ನನ್ನು ನಮ್ಮ ರಾಜರ ಬಳಿ ಕರೆದುಕೊಂಡು ಹೋಗುತ್ತೇನೆ. ಅವರ ಬಳಿ ಮಾತಾಡಿ ನಿನಗೇನು ಆಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಅಲ್ಲಿಂದ ನರಿಗಳು ಹೊರಟು ಹೋದವು. ನಂತರ ಇತ್ತ ಸಿಂಹದ ಬಳಿ ಬಂದು, ಕಾಡಿನ ರಾಜ, ನೀವು ಕೇಳಿದ ಧ್ವನಿ ದೊಡ್ಡ ಎತ್ತಿನದು. ಅದು ತುಂಬ ಶಕ್ತಿಶಾಲಿ ಮತ್ತು ಅಪಾಯಕಾರಿ. ನಾವು ನಿಮಗಾಗಿ ನಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಹೋಗಿ ಅದನ್ನು ಭೇಟಿಯಾಗಿ ಬಂದೆವು. ನಾವು ನಿಮ್ಮನ್ನು ನಿರಾಸೆಗೊಳಿಸಬಾರದೆಂದು ಅವರ ಬಳಿ ಹೋಗಿ ನಮ್ಮ ರಾಜ ಪಿಂಗಳಕ ದುರ್ಗಾದೇವಿಯ ವಾಹನವಿದ್ದಂತೆ ತುಂಬ ಬಲಶಾಲಿ ಎಂದು ಹೇಳಿ ಬಂದಿದ್ದೇವೆ. ಅವನು ನಿಮ್ಮ ಸೇವಕನಾಗಲು ಒಪ್ಪಿಕೊಂಡು ನಾಳೆ ನಿಮ್ಮನ್ನು ಭೇಟಿಯಾಗಲು ಬರುವೆ ಎಂದಿದ್ದಾನೆ ಎಂದು ಹೇಳಿ ಸಿಂಹಕ್ಕೆ ಖುಷಿಪಡಿಸಿದರು. ಮರುದಿನ ಎತ್ತು ಸಿಂಹದ ಬಳಿ ಬಂತು. ಎತ್ತು ಮತ್ತು ಸಿಂಹ ಎರಡೂ ಬಹಳ ಜಾಗರೂಕತೆಯಿಂದ ಸ್ನೇಹಕ್ಕೆ ಒಪ್ಪಿಕೊಂಡರು. ದಿನ ಕಳೆದಂತೆ ಉತ್ತಮ ಸ್ನೇಹಿತರಾದರು. ಸಾಕಷ್ಟು ಸಮಯವನ್ನು ಒಟ್ಟಿಗೆ ಕಳೆಯುತ್ತಿದ್ದರು. ಇದನ್ನು ಕರಟಕ ಮತ್ತು ದಮನಕನಿಗೆ ಸಹಿಸಲಾಗಲಿಲ್ಲ. ಅವರು ಊಹಿಸಿದಂತೆ ಯಾವುದೂ ನಡೆಯುತ್ತಿಲ್ಲ. ಅವರು ತಮ್ಮ ಮಂತ್ರಿ ಸ್ಥಾನ ಪಡೆಯಲು ಕಾಯುತ್ತಿದ್ದರು. ಈಗ ಎರಡು ನರಿಗಳು ಸಂಚು ರೂಪಿಸಲು ಶುರು ಮಾಡಿದರು. ಕರಟಕನು ಸಿಂಹದ ಬಳಿ ಬಂದು, ಓ ಕಾಡಿನ ರಾಜನೇ, ನಿಮ್ಮ ದೇಹ ದಿನದಿಂದ ದಿನಕ್ಕೆ ಬಲಹೀನವಾಗುವುದನ್ನು ನಾನು ಕಾಣುತ್ತಿದ್ದೇನೆ ಮತ್ತು ನಿಮ್ಮ ಗೆಳೆಯ ಎತ್ತು ದಿನದಿಂದ ದಿನಕ್ಕೆ ಬಲಶಾಲಿಯಾಗುತ್ತಿದ್ದಾನೆ. ಅವನು ನಿಮ್ಮನ್ನು ಸೋಲಿಸಿ ರಾಜನಾಗುವ ದಿನ ದೂರವಿಲ್ಲ ಎಂದಾಗ ಸಿಂಹ ಕೋಪಗೊಳ್ಳುತ್ತದೆ. ಆಗ ಕರಟಕ, ಅಯ್ಯೋ, ಕೋಪಗೊಳ್ಳಬೇಡಿ, ನೀವು ಜಾಗರೂಕತೆಯಿಂದ ಇರಲು ಹೇಳುತ್ತಿದ್ದೇನೆ. ವಿಶೇಷವಾಗಿ ಎತ್ತುಗಳು ತನ್ನ ಕೊಂಬುಗಳನ್ನು ತೋರಿಸುತ್ತಾ ತಲೆಯನ್ನು ಬಾಗಿಸಿದರೆ ದಾಳಿ ಮಾಡಲು ತಯಾರಿದೆ ಎಂಬ ಅರ್ಥವಿದೆ ಎಂದು ಹೇಳಿ ಓಡಿ ಹೋಯಿತು. ಇತ್ತ ದಮನಕ ಎತ್ತಿನ ಬಳಿ ಬಂದು, ಗೆಳೆಯ ಸಂಜೀವಕ, ನೀನು ನನ್ನ ಗೆಳೆಯ ಎನ್ನುವ ಕಾರಣಕ್ಕೆ ನಿನ್ನ ಒಳಿತಿಗಾಗಿ ಒಂದು ಮಾತು ಹೇಳುತ್ತೇನೆ.
ಎತ್ತು ದಿಗ್ಭ್ರಮೆಯಿಂದ ನೋಡುವಾಗ, ಹೌದು ಗೆಳೆಯ, ರಾಜ ಈಗೀಗ ದುರ್ಬಲನಾಗುತ್ತಿದ್ದಾನೆ, ಹಾಗಾಗಿ ನಿನ್ನನ್ನು ಕೊಲ್ಲಬೇಕೆಂದು ಯೋಚಿಸುತ್ತಿದ್ದಾನೆ ಎಂದು ನನ್ನ ಅನಿಸಿಕೆ. ಏಕೆಂದರೆ ನೀನು ಸುಲಭದ ಗುರಿ, ಜಾಗರೂಕನಾಗಿರು. ನಿನ್ನ ಮೇಲೆ ಆಕ್ರಮಣ ಮಾಡಲು ಧೈರ್ಯ ಮಾಡದ ಹಾಗೆ ನೀನು ನಿನ್ನ ಕೊಂಬನ್ನು ತೋರಿಸುತ್ತಾ ನಿಲ್ಲುವುದು ಉತ್ತಮ ಎಂದು ನನಗನಿಸುತ್ತದೆ ಎಂದು ಹೇಳಿ ದಮನಕ ಹೊರನಡೆಯಿತು. ಮರುದಿನ ಎತ್ತು ಮತ್ತು ಸಿಂಹ ಭೇಟಿಯಾದಾಗ ಎತ್ತಿಗೆ ದಮನಕನ ಮಾತು ನೆನಪಾಯಿತು. ಸಿಂಹಕ್ಕೂ ಕರಟಕನ ಮಾತು ಮನಸ್ಸಿನಲ್ಲಿ ಗುನುಗುತ್ತಿತ್ತು. ಎತ್ತು ತಲೆ ತಗ್ಗಿಸಿ ಕೊಂಬುಗಳನ್ನು ತೋರಿಸುತ್ತಾ ನಿಂತಿತು. ಸಿಂಹವು ನರಿ ಹೇಳಿದ್ದು ನಿಜ ಎಂದು ಎತ್ತಿನ ಮೇಲೆ ಎರಗಿ ಎತ್ತನ್ನು ಕೊಂದು ಹಾಕಿತು. ಇದು ಕರಟಕ ಮತ್ತು ದಮನಕರ ಕತೆ. ನಂತರದ ದಿನದಲ್ಲಿ ಸಿಂಹವು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಿತೆಂದು ಹೇಳಲಾಗುತ್ತದೆ. ಮೂರನೆಯವರ ಮಾತಿನಿಂದ ಸ್ನೇಹದಲ್ಲಿ ಒಡಕು ಮೂಡುತ್ತದೆ ಎಂದು ಈ ಕಥೆಯಿಂದ ತಿಳಿಯುತ್ತದೆ.